ದಾವಣಗೆರೆಯಲ್ಲಿ ವಿಜಯದಶಮಿ ಮೆರವಣಿಗೆ ವೇಳೆ ಘರ್ಷಣೆ ಕರಾವಳಿಯಲ್ಲಿ ಈಗ ಭಯೋತ್ಪಾದನೆಯ ಆತಂಕ. ಉಗ್ರರ ಅಡಗುತಾಣ ಎನ್ನುವ ಕುಖ್ಯಾತಿ ಕೂಡ ಕರಾವಳಿಗೆ ಅಂಟಿಕೊಳ್ಳುತ್ತಿದೆ. ಜೊತೆಗೆ ಸ್ಥಳೀಯ ಮುಗ್ಧರನ್ನು ಉಗ್ರರ ಜಾಲಕ್ಕೆ ಸೆಳೆಯುವ ಸದ್ದಿಲ್ಲದ ಪ್ರಯತ್ನಗಳು ಸಾಗುತ್ತಿವೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದ ಕರಾವಳಿಗೆ ಹಿಂಸೆಯ ಅಗ್ನಿಸ್ಪರ್ಶವಾಗಿದೆ. ದೇಶದಲ್ಲಿ ಎಲ್ಲಿಯೇ ವಿಧ್ವಂಸಕ ಕೃತ್ಯ ನಡೆಯಲಿ ಅದರ ಜಾಡು ಹಿಡಿದ ಪೊಲೀಸರಿಗೆ ಕಾಣುವುದು ಅರಬ್ಬಿ ಸಮುದ್ರದ ತೀರದ ಮಂಗಳೂರು. ಏನು ಅರಿಯದವರನ್ನು ಜಿಹಾದಿ ಹೆಸರಿನಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ರಚೋದಿಸುವ ಕಾರ್ಯ ಸದ್ದಿಲ್ಲದೆ ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಟಿವಿಗೆ ಎಕ್ಸ್ಕ್ಲೂಸಿವ್ ಸಿಡಿಯೊಂದು ದೊರೆತಿದೆ. ಅದೊಂದು ಕಾಲ ಇತ್ತು. ಕೋಮು ಸೌಹಾರ್ದತೆಗೆ ಕರಾವಳಿ ಹೆಸರಾಗಿದ್ದ ಸಮಯ ಅದು. ಅದರಲ್ಲೂ ಶಾಂತಿ ಪ್ರಿಯರ ಪ್ರಥಮ ಆದ್ಯತೆ ಮಂಗಳೂರೇ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಉಲ್ಟಾ. ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಹಿಂಸೆಯ ಅಗ್ನಿಸ್ಪರ್ಶ ಆಗಿಬಿಟ್ಟಿದೆ. ಇದಕ್ಕೆ ತುಪ್ಪ ಸುರಿಯುವಂತೆ ಈಗ ಭಯೋತ್ಪಾದನೆಯ ಕಪ್ಪು ಚುಕ್ಕಿ ಬೇರೆ. ದೇಶದಲ್ಲಿ ಎಲ್ಲಿಯೇ ವಿಧ್ವಂಸಕ ಕೃತ್ಯ ನಡೆಯಲಿ ಅದರ ಜಾಡು ಹಿಡಿದ ಪೊಲೀಸರಿಗೆ ಕಾಣುವುದು ಅರಬ್ಬಿ ಸಮುದ್ರ ತೀರದ ಮಂಗಳೂರು. ಮೊನ್ನೆಯಷ್ಟೇ ಬಂಧಿತ ಶಂಕಿತ ಉಗ್ರರೇ ಇದಕ್ಕೆ ಸಾಕ್ಷಿ. ಗುಜರಾತ್ ಸೇರಿದಂತೆ ದೇಶದ ವಿವಿಧೆಡೆಯ ಭಯೋತ್ಪಾದನಾ ಕೃತ್ಯಗಳಿಗೆ ಸ್ಫೋಟಕಗಳು ಪೂರೈಕೆಯಾಗಿದ್ದು ಕೂಡ ಇಲ್ಲಿಂದಲೇ ಎನ್ನುವ ಅಂಶವೂ ಬಯಲಾಗಿದೆ. ಇದಕ್ಕಿಂತಲೂ ಆತಂಕದ ವಿಷಯ ಇನ್ನೊಂದಿದೆ. ಕರಾವಳಿ ತೀರದ ಮುಗ್ಧರನ್ನು ಭಯೋತ್ಪಾದನಾ ಜಾಲಕ್ಕೆ ಸೆಳೆಯುವ ಪ್ರಯತ್ನ ನಡೆದಿದೆ. ಏನು ಅರಿಯದವರನ್ನು ಜಿಹಾದಿ ಹೆಸರಿನಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ರಚೋದಿಸುವ ಕಾರ್ಯ ಸದ್ದಿಲ್ಲದೆ ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಟಿವಿಗೆ ಸಿಡಿಯೊಂದು ದೊರೆತಿದೆ. ದೂರದ ದೇಶಗಳಲ್ಲಿ ನಡೆಸಿದ ಭಯೋತ್ಪಾದನಾ ಕೃತ್ಯಗಳ ದೃಶ್ಯಗಳು ಈ ಸಿಡಿಯಲ್ಲಿವೆ. ಎಲ್ಲರಿಗೂ ಅರ್ಥವಾಗುವ ಭಾಷೆಗಳಲ್ಲಿ ವಿಷಯ ನಿರೂಪಿಸಲಾಗಿದೆ. ಕರಾವಳಿಯಲ್ಲಿ ಈ ರೀತಿಯ ಬೆಳವಣಿಗೆ ನಿಜಕ್ಕೂ ಆತಂಕಕಾರಿ. ಪ್ರಜ್ಞಾವಂತರ ವಲಯ ಎಂದು ಗುರುತಿಸಲಾಗುವ ಈ ಭಾಗದಲ್ಲಿ ಧರ್ಮಗಳ ನಡುವೆ ಮಾನವ ಜ್ಯೋತಿ ಬೆಳಗಬೇಕಿದೆ. ಬ್ಯೂರೋ ರಿಪೋರ್ಟ್, ಇಟಿವಿ ನ್ಯೂಸ್.